ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಕತೆ ಮೊಲ ಮತ್ತು ಕಾಡುಕೋಳಿ. ಕಾಡಿನಲ್ಲಿ ಒಂದು ಕಾಡುಕೋಳಿ ಮರದ ಕೆಳಗೆ ವಾಸಿಸುತ್ತೆ. ಒಂದು ದಿನ ಕಾಡುಕೋಳಿಗೆ ಹಸಿವಾದಾಗ ಅವಳು ಆಹಾರವನ್ನು ಹುಡುಕಲು ಹತ್ತಿರದ ಹೊಲಕ್ಕೆ ಹೋಗುತ್ತಾಳೆ. ಕಾಡುಕೋಳಿ ಹೊಲವನ್ನು ತಲುಪಿದಾಗ ಅವಳು ಆಹಾರದ ದೊಡ್ಡ ಅಂಗಡಿಯನ್ನೇ ಕಂಡುಕೊಳ್ಳುತ್ತಾಳೆ. ಹಾಗಾಗಿ ಎಷ್ಟೋ ದಿನಗಳಾದರೂ ಆಕೆ ತನ್ನ ಮನೆಗೆ ಬಂದಿರಲಿಲ್ಲ. ಕಾಡುಕೋಳಿ ಹೊಲದಿಂದ ದೂರದಲ್ಲಿರುವಾಗ ಒಂದು ಮೊಲವು ಕಾಡುಕೋಳಿಯ ಮನೆಯ ಬಳಿಗೆ ಬಂದು ಅದು ಖಾಲಿಯಾಗಿದೆ ಎಂದು ಭಾವಿಸಿತು ಮತ್ತು ಅವನು ಅಲ್ಲಿ ಸಂತೋಷದಿಂದ ವಾಸಿಸುತ್ತಾನೆ. ಹೀಗೆ ಕೆಲವು ದಿನಗಳು ಕಳೆದವು. ಆದರೆ ಒಂದು ದಿನ ಕಾಡುಕೋಳಿ ಹಿಂತಿರುಗಿತು. ಗದ್ದೆಯಲ್ಲಿ ತುಂಬ ದಿನಗಳ ಕಳೆದ ನಂತರ ಅವಳು ದಪ್ಪ ಮತ್ತು ಉಬ್ಬಾಗಿ ಬೆಳೆದಿದ್ದಳು. ಆದರೆ ಆಕೆಯ ಮನೆಯಲ್ಲಿ ಬೇರೊಬ್ಬರು ವಾಸವಾಗಿದ್ದಾರೆ ಎಂಬ ಕಲ್ಪನೆಯು ಕಾಡುಕೋಳಿಗೆ ಇರಲಿಲ್ಲ. ಹೇಯ್, ನೀನು, ಮೊಲವನ್ನು ತೋರಿಸುತ್ತಾ ಹೇಳಿತು. ನೀನು ಯಾರು? ನೀನು ನನ್ನ ಮನೆಯಲ್ಲಿ ಏಕೆ ವಾಸಿಸುತ್ತೀಯ? ಮೊಲ ಹೇಳಿದರೆ, ಆದರೆ ನಾನು ಬಂದಾಗ ಅದು ಖಾಲಿಯಾಗಿತ್ತು, ಆದ್ದರಿಂದ ಇದು ನನ್ನ ಮನೆ ಎಂದು ಮೊಲ ವಾದಿಸಿತು. ಈಗ ಮೊಲ ಮತ್ತು ಕಾಡುಕೋಳಿ ಎರಡು ಒಂದೇ ಮನೆಯಲ್ಲಿ ವಾಸಿಸಲು ಬಯಸಿದೆ. ಆದರೆ ಅವರ್ಯಾರೂ ಬಿಟ್ಟುಕೊಡಲು ಸಿದ್ಧರಿರಲಿಲ್ಲ. ಈ ಮನೆ ಯಾರಿಗೆ ಸೇರಿದೆಯೋ ಅವರದು. ನೀನು ಹೋಗಿ ನಿನ್ನ ಸ್ವಂತ ಮನೆಯನ್ನು ಹುಡುಕು ಎಂದು ಮೊಲವು ಕಾಡುಕೋಳಿಗೆ ಹೇಳಿತು. ಅವರ ವಾದವು ಅಂತ್ಯವಿಲ್ಲದ ವಾದವಾಗಿತ್ತು. ಗಂಟೆಗಳ ಕಾಲ ವಲಯಗಳಲ್ಲಿ ಹೋದ ನಂತರ ಅವರು ಬುದ್ಧಿವಂತ ಬೆಕ್ಕನ್ನು ಸಂಪರ್ಕಿಸಲು ನಿರ್ಧರಿಸಿದರು. ಈ ಬೆಕ್ಕು ಇತರರ ಸಮಸ್ಯೆಗಳನ್ನು ಸಲೀಸಾಗಿ ಪರಿಹರಿಸುವಲ್ಲಿ ಪ್ರಸಿದ್ಧವಾಗಿದೆ. ಹಾಗೆ ಬೆಕ್ಕು ಆಡಂಬರದ ಪಾದ್ರಿ ಎಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಬೆಕ್ಕು ತನ್ನ ಸ್ವಂತ ಲಾಭಕ್ಕಾಗಿ ಇತರರನ್ನು ಮೋಸಗೊಳಿಸುತ್ತದೆ. ಬೇಗನೆ ಇಬ್ಬರು ಬೆಕ್ಕಿನ ಬಳಿಗೆ ಬಂದು ತಮ್ಮ ಸಮಸ್ಯೆಗಳನ್ನು ವಿವರಿಸಿದರು. ಈಗ ದುರಾಸೆಯ ಬೆಕ್ಕು ಅವರಿಗೆ ಸಹಾಯ ಮಾಡುವ ಬದಲು ಇತರ ಯೋಜನೆಗಳನ್ನು ಹೊಂದಿತು. ನೋಡಿ, ನಾನು ಹಿರಿಯ ಬೆಕ್ಕು, ನಿಮ್ಮಿಬ್ಬರ ಮಾತು ನನಗೆ ಚೆನ್ನಾಗಿ ಕೇಳಿಸುತ್ತಿಲ್ಲ ಎಂದು ಬೆಕ್ಕು ಮೃದುವಾಗಿ ಮಾತಾಡಿತು. ಇದನ್ನು ಕೇಳಿಸಿಕೊಂಡು ಹತ್ತಿರ ಬನ್ನಿ, ನಾನು ನಿಮ್ಮ ತೊಂದರೆಗಳನ್ನು ಕೇಳಿದ ನಂತರ ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತದೆ. ಇದನ್ನು ಕೇಳಿ ಮೊಲ ಮತ್ತು ಕಾಡುಕೋಳಿ ಹತ್ತಿರ ಹೆಜ್ಜೆ ಹಾಕಿದಾಗ ಬೆಕ್ಕು ಅವರ ಮೇಲೆ ಧಾವಿಸಿ ತಕ್ಷಣವೇ ಕೊಂದು ಹಾಕಿದೆ. ಈಗ ನೀವಿಬ್ಬರು ಇನ್ನು 1 ವಾರದವರೆಗೆ ನನ್ನ ಊಟ ನೀವೇ ಎಂದು ಬೆಕ್ಕು ಖುಷಿಯಿಂದ ತನ್ನ ಬೆರಳುಗಳನ್ನು ನೆಕ್ಕುತ್ತಾ ಹೇಳಿತು. ಈ ಕಥೆಯ ನೈತಿಕತೆ, ಇಬ್ಬರ ನಡುವಿನ ಹೋರಾಟದಲ್ಲಿ ಮಧ್ಯವರ್ತಿ ಹೆಚ್ಚು ಗಳಿಸುತ್ತಾನೆ. ಅಂದರೆ ವಂಚಕನು ತನ್ನ ಬಾಹ್ಯ ನೋಟವನ್ನು ಬದಲಾಯಿಸಿದರೂ ಸಹ ತನ್ನ ಪಾತ್ರವನ್ನು ಬದಲಾಯಿಸುವುದಿಲ್ಲ. ಇಬ್ಬರು ವ್ಯಕ್ತಿಗಳ ಜಗಳವಾಡಿದಾಗ ಮೂರನೆಯವರು ಪರಿಸ್ಥಿತಿಯ ಲಾಭವನ್ನು ಪಡೆದುಕೊಳ್ಳುತ್ತಾರೆ ಎಂದು ಈ ಕತೆ ನಮಗೆ ಕಲಿಸುತ್ತದೆ. ಸ್ನೇಹಿತರೆ, ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ಕತೆ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇನೆ. ನಮಸ್ಕಾರ.